ಹಲೋ, ಹಾಯ್, ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ಈ ವಿಡಿಯೋಲಿ ನನ್ನ ಶಿವರಾತ್ರಿ ಸೆಲೆಬ್ರೇಷನ್ ಹೇಗಿತ್ತು ಅಂತ ತಿಳಿಸ್ಕೊಡ್ತೇನೆ ಆ್ಯಂಡ್ ನಾವೇನೆಲ್ಲ ಮಾಡಿದ್ರಿ ಅಂತ. ಪ್ಲೀಸ್ ಡೂ ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್. ಬೆಳಗ್ಗೆಯಿಂದ ಉಪವಾಸ ಇದ್ದೆ ಆ್ಯಂಡ್ ಬರೀ ವಾಟರು ಹಣ್ಣು ತೊಗೊಂಡೆ. ಆಫ್ಟರ್ನೂನ್ ಮಾತ್ರ ಹಣ್ಣು ತೊಗೊಂಡೆ, ಈ ವಾಟರ್ ಮೆಲನ್ ಆ್ಯಂಡ್ ವಾಟರ್ ಅಂತೂ ನಾನು ಬಿಸಿ ನೀರು ಕನ್ಸ್ಯೂಮ್ ಮಾಡ್ತಾಯಿದ್ದೆ, ತಣ್ಣೀರಿಲ್ಲ. ಆ್ಯಂಡ್ ಇದು ಬಂದು ಸಂಜೆ ಪೂಜೆಗೆ ಏನೇನು ಪ್ರಸಾದ ಕೊಡ್ತೀವಿ ದೇವ್ರಿಗೆ ಅನ್ನೋದು. ಆ್ಯಂಡ್ ಇದನ್ನೇ ನಾವು ಸಂಜೆನೂ ಕನ್ಸ್ಯೂಮ್ ಮಾಡ್ತೇವೆ. ಸಿಹಿ ಅವಲಕ್ಕಿ ಮಾಡ್ತೇವೆ ಆ್ಯಂಡ್ ರಾಗಿ ಲಡ್ಡು ಮತ್ತು ಹಣ್ಣುಗಳೇನನ್ನು ಇಡ್ಬೋದು, ಮತ್ತು ಕಡಲೆಬೀಜ, ಹುರಿದಿರೋ ಕಡಲೆಬೀಜನೂ ಇಡ್ತಾರೆ. ಹಣ್ಣು ಹಂಪಲು ಎಷ್ಟಾದರೂ ಇರ್ಬೋದು, ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ನಮ್ಗೆ ಹಣ್ಣು ಯಾವುದು ಬೇಕೋ ಅದು ಇಟ್ಕೋಬೋದು. ಇಲ್ಲಿ ನಾನು ಬೆಲ್ಲನ ನೆನೆಸ್ತಾ ಇದ್ದೇನೆ ಅವಲಕ್ಕಿಗೆ ಮತ್ತು ಉಂಡೆಗೆ. ಆ್ಯಂಡ್ ಶುಗರ್ ಕೇನ್, ವಾಟರ್ ಮೆಲನ್, ಹುರಿದಿರುವಂಥ ಕಡಲೆಬೀಜ, ರಾಗಿ ಲಡ್ಡು ಆ್ಯಂಡ್ ಸ್ವೀಟ್ ಅವಲಕ್ಕಿ ಇಡ್ತಾ ಇದ್ದೇನೆ ಪ್ರಸಾದಕ್ಕೆ. ಆ್ಯಂಡ್ ಇದನ್ನೇ ನಾನು ನೈಟ್ ಕನ್ಸ್ಯೂಮ್ ಮಾಡಿದೆ. ಇದೆಲ್ಲ ಸಂಜೆ ಒಂದು 6 ಗಂಟೆ ಮೇಲೆ ಕನ್ಸ್ಯೂಮ್ ಮಾಡ್ಬೋದು. ಯೂಶಲಿ ನಾವು ಫಾಲೋ ಮಾಡೋದಿದು. ಆ್ಯಂಡ್ ಈ ಶಿವರಾತ್ರಿ ಅಂತ ಹೇಳಿದ್ರೆ ಮೇಯ್ನ್ಲಿ ಆಡಂಬರ ಇಲ್ಲದೆ ಶಾಂತಿಯಿಂದ ಮಾಡ್ಕೊಳ್ಳೋ ಹಬ್ಬ. ಏನು ಅಂದರೆ ಸ್ಪಿರಿಚುವಲ್ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಸೊ ಇದನ್ನು ಎಷ್ಟು ಉಪಯೋಗಿಸ್ಕೊಂಡ್ರೆ ಅಷ್ಟು ನೀವು ಸ್ಪಿರಿಚುವಲ್ ಕಡೆಗೆ ನಡೆಯೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇಲ್ಲಿ ಫಾಸ್ಟಿಂಗ್ಗೆ ಮತ್ತು ನಮ್ಮ ಸ್ಪಿರಿಚುವಲ್ ಕಡೆಗೆ ಹೋಗೋಕ್ಕೆ ಹೇಗೆ ಸಂಬಂಧ ಅಂತ ಹೇಳಿದ್ರೆ, ದೇಹನ ದಂಡಿಸಿದ್ರೆ ನಮ್ಮ ಮನಸ್ಸು ನಮ್ಮ ಮಾತು ಕೇಳುತ್ತೆ ಅಂತಾರಲ್ಲ, ಆ ಥರ ದೇಹ ದಂಡಿಸೋದ್ರಿಂದ ನಾವು ಸ್ಪಿರಿಚುವಲ್ ಕಡೆಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಫಸ್ಟ್ ದಿನ ಎಲ್ಲ ಫಾಸ್ಟಿಂಗ್ ಇರ್ತೇವೆ. ನೆಕ್ಸ್ಟ್ ಫಾಲೋ ಆಗ್ತಾ ಜಾಗರಣೆ ಮಾಡ್ತೇವೆ. ಆ್ಯಂಡ್ ಈ ಜಾಗರಣೆ ಶಿವನ ಬಗ್ಗೆ ಯೋಚನೆ ಮಾಡ್ತಾ ಭಜನೆಗಳೆಲ್ಲ ಕೇಳೋದು ಅದೆಲ್ಲ ನಡೆಯುತ್ತೆ. ಆ್ಯಂಡ್ ಫಾಸ್ಟಿಂಗ್ ಇರೋದ್ರಿಂದ ಡಿಟಾಕ್ಸ್ ಆಗುತ್ತೆ, ನಮ್ಮ ಬಾಡಿನೂ ಕ್ಲೀನ್ ಆಗುತ್ತೆ. ಈ ಮುಂಚೆ ನೋಡಿದ್ರಲ್ಲ ಪ್ಲೇಟು, ಅದು ಬಂದು ರಾತ್ರಿ ಫಾಸ್ಟಿಂಗ್ ನೈಟ್ ಪ್ರಸಾದ. ಆ್ಯಂಡ್ ಈಗ ನಾನು ಪ್ರಿಪೇರ್ ಮಾಡ್ತಾ ಇರೋದು ನೆಕ್ಸ್ಟ್ ಡೇ ಮಾರ್ನಿಂಗೋಸ್ಕರ. ಇದನ್ನು ಆಲ್ಮೋಸ್ಟ್ ಒಂದು ಅರೌಂಡ್ 6 o'clock ಒಳಗಡೆ ಕಂಪ್ಲೀಟ್ ಮಾಡ್ಕೊತೇವೆ. ಎಲ್ಲ ಅಡುಗೆನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ಕೊತೇವೆ. ಆ್ಯಂಡ್ ಫಸ್ಟ್ ಪಾಯಸ ಮಾಡ್ತಾ ಇದ್ದೇನೆ ನಾನು, ಹೆಸರುಬೇಳೆ ಪಾಯಸ. ಆ್ಯಂಡ್ ನೆಕ್ಸ್ಟ್ ಫಾಲೋಡ್ ಬೈ ಪಲ್ಯ ಮಾಡ್ತೇನೆ. ಆ್ಯಕ್ಚುಲಿ ನಮ್ಮ ಕಡೆ ಕಾಳು ಸಾರು ಮಾಡ್ತಾಳೆ, ಮಸಾಲೆ ಸಾರು. ನಾನು ಮಸಾಲೆ ಸಾರು ಬೇಡ ಅಂತೇಳ್ಬಿಟ್ಟು ಕಾಳನ್ನ ಪಲ್ಯ ಮಾಡ್ಕೊತಾ ಇದ್ದಾನೆ. ಆ್ಯಂಡ್ ಅನ್ನ, ರಸ, ಮಜ್ಜಿಗೆ, ಚಿತ್ರಾನ್ನ, ಪಾಯಸ, ವಡೆ ಅಂದರೆ ಬೋಂಡ ಆ್ಯಂಡ್ ಹಪ್ಳ ಇರುತ್ತೆ. ಇದೇ ಮೋಸ್ಟ್ ಎಲ್ಲ ಮನೆಯಲ್ಲೂ ಮೆನ್ಯೂ ಆಗಿರುತ್ತೆ ನಮ್ಮ ಸೈಡು. ಆ್ಯಂಡ್ ಫಾಸ್ಟಿಂಗ್ನ ಮೇನ್ ಕನ್ಸರ್ನ್ ಏನು ಅಂತ ಹೇಳಿದ್ರೆ ಬಾಡಿ ಡಿಟಾಕ್ಸೇ ಎಲ್ಲರೂ ಹೇಳೋದು. ಆ್ಯಂಡ್ ಬಾಡಿ ಡಿಟಾಕ್ಸ್ ಜೊತೆಗೆ ನಮ್ಮ ಹಂಗರ್ ಇರುತ್ತೆ, ಹಂಗರ್ನ ಕಂಟ್ರೋಲ್ ಮಾಡ್ಕೊತಿರಲ್ಲ. ಹಂಗರ್ ಇಸ್ ದ ಬೆಸ್ಟ್ ಡಿಸಿಪ್ಲೈನ್ ಅಂತ ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ, ಇಲ್ಲಿ ಅದೇ ಹೇಳ್ತೀನಿ. ಅದೇ ನಮ್ಮ ಮನಸ್ಸಿಗೆ ಡಿಸಿಪ್ಲೈನ್ ಕಲಿಸುತ್ತೆ. ಉಪವಾಸ ಇರೋದ್ರಿಂದ ನಾವು ಒಳ್ಳೆ ಡಿಸಿಪ್ಲೈನನ್ನು ಕಲಿತೀವಿ, ಹಿಡಿತಾ ಇರುತ್ತೆ ನಮ್ಮ ಮನಸ್ಸಿಗೆ ಎಲ್ಲ. ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇದ್ದರೆ ನಾವೇನೇ ಬೇಕಾದರೂ ಜಯಿಸ್ಬರ್ತೀವಿ. ಸೊ ಇದನ್ನು ತಿಳಿಸ್ಕೊಡೋಕ್ಕೋಸ್ಕರನೇ ಶಿವರಾತ್ರಿ ಹಬ್ಬ ಇರುತ್ತೆ. ಆ್ಯಂಡ್ ನಾವು ಸ್ಪಿರಿಚುವಲ್ ಕಡೆಗೆ ನಡೆಯೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ನನಗೆ ಶಿವರಾತ್ರಿ ಅಂದರೆ ಫಸ್ಟ್ ನೆನಪಾಗೋದು ಜಾಗರಣೆ. ನನ್ನ ಚೈಲ್ಡ್ಹುಡ್ಡಲ್ಲಂತೂ ತುಂಬಾ ಜಾಗರಣೆ ಮಾಡಬೇಕು ಅಂತೇಳಿ ಇದ್ದು ಅರೌಂಡ್ 11-12ಗೆ ಮಲಗಿದ್ದು ಇದೆ. ಜಾಗರಣೆ ಇರಬೇಕು ಅಂತ ಹೇಳಿ ಏನೂ
ಆಗೊಂದು ಇದಿತ್ತು, ಆ ಟೀ ಕುಡಿದ್ರೆ ನಿದ್ದೆ ಬರೋಲ್ಲ ಅಂತ. ನಾವೇನು ಟೀ ಕನ್ಸ್ಯೂಮ್ ಮಾಡ್ತಿರ್ಲಿಲ್ಲ ಆಗ. ದೊಡ್ಡವ್ರು ಹೇಳ್ತಾಯಿದ್ರು ಟೀ ಕುಡಿದ್ರೆ ನಿದ್ದೆ ಬರೋಲ್ಲ ಅಂತ. ಅದಕ್ಕೋಸ್ಕರನೇ ಟೀ ಕುಡಿದು ಹಾಗೆ ಮಲಗಿಬಿಟ್ಟಿದ್ದು ಇದೆ. ಫನ್ನಿ ಅನಿಸುತ್ತೆ ನನಗೆ ಈಗ ಅದೆಲ್ಲ ನೆನೆಸ್ಕೊಂಡ್ರೆ. ಆ್ಯಂಡ್ ಜಾಗರಣೆ ಅಂತೂ ಓನ್ಲಿ ನಾನು ಈ ಪಾಸ್ಟ್ 3 ಇಯರ್ಸಿಂದನೇ ಇದ್ದೀರಿ. ಅದಕ್ಕೂ ಮುಂಚೆ ಎಲ್ಲ ಉಪವಾಸ ಅಂತೂ ಇರೋಕ್ಕಾಗ್ತಾಯಿರಲಿಲ್ಲ. ಆ್ಯಂಡ್ ಈ 3 ಇಯರ್ಸಿಂದ ಉಪವಾಸ ಇದ್ದೇನೆ ನಾನು. ಉಪವಾಸ ಇನ್ ದ ಸೆನ್ಸ್ ಓನ್ಲಿ ನಾನು ವಾಟರ್ನ ಕನ್ಸ್ಯೂಮ್ ಮಾಡ್ತೇನೆ ಡೇ ಟೈಮೆಲ್ಲ. ನೈಟು ಇದು ಪ್ರಸಾದ ಇರುತ್ತಲ್ಲ, ಪ್ರಸಾದನ ಕನ್ಸ್ಯೂಮ್ ಮಾಡ್ತೇನೆ. ಅದಾದಮೇಲೆ ಅರ್ಲಿ ಮಾರ್ನಿಂಗ್ ಈ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಶಸ್ ಮಾಡ್ತಾರೆ ನಮ್ಮ ಮನೆಯಲ್ಲಿ, ಅದನ್ನು ಕನ್ಸ್ಯೂಮ್ ಮಾಡ್ತೇನೆ. ಆ್ಯಂಡ್ ಜಾಗರಣೆ ಪೂರ್ತಿ ಇದ್ದೀನಿ ಅಂದರೆ ನನಗೆ ಆಲ್ಮೋಸ್ಟ್ 11 ಆಗಿದ್ರೆ ನಿದ್ದೆ ಬರ್ತಾ ಇರುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಚೈಲ್ಡ್ಹುಡ್ಡಲ್ಲಿ ಜಾಗರಣೆ ಇರಬೇಕು ಅಂತ ಹೇಳ್ದಿರ ಈ ಥರ ಅರ್ಧದಲ್ಲೇ ಮಲಗಿರ್ತೀರ? ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಂತೂ ಜಾಗರಣೆ ಇರಲಿಲ್ಲ ಅಂತ ಎಷ್ಟೊಂದು ಸರಿ ನೊಂದ್ಕೊಂಡು ಇದ್ದೀನಿ ನಾನು. ತುಂಬಾ ಅಳು ಬರೋ ಥರ ಇರುತ್ತೆ ನನಗೆ ಅವಾಗ. ಆ್ಯಂಡ್ ಈ ಟೈಮ್ ಅಂತೂ ನಾನು ಸೋಷಿಯಲ್ ಮೀಡಿಯಾಲ್ಲಿ ಕೇಳಿದೆ, ಲಿಂಗೋದ್ಧಾರಣ ಟೈಮಲ್ಲಿ ಎದ್ದಿರಬೇಕು, ಅಷ್ಟು ಮಾತ್ರ ಎದ್ದಿದ್ರೆ ಸಾಕು ಅಂತ. ನಾನು ಆ ಟೈಮಲ್ಲಿ ಎದ್ದಿದ್ದೆ ಅಂಟಿಲ್ 11 to 1 ಅದಕ್ಕೋಸ್ಕರನೇ ಕೂತ್ಕೊಂಡಿದ್ದೆ. ಎದ್ದು ನಂತರ ಮಲಗಿದ್ದೆ ನಾನು. ಜಾಗರಣೆ ಏನಿರಲಿಲ್ಲ ಈ ಸರಿ ನಾನು. ಇದಾಗಿತ್ತು. ಇದು ನಾನು ಹೀಗೆ ಆಚರಣೆ ಮಾಡಿಕೊಂಡೆ ನನ್ನ ಶಿವರಾತ್ರಿ ಹಬ್ಬ. ನೀವು ಹೇಗೆ ಆಚರಣೆ ಮಾಡಿಕೊಂಡ್ರಿ ಅಂತ ತಿಳಿಸ್ಕೊಡಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ, ಇಷ್ಟ ಆಗಿರುತ್ತೆ, ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಲೈಕ್ ಮಾಡಿ. ಈ ವಿಡಿಯೋ ಯಾರಿಗಾನ ಇಷ್ಟ ಆಗುತ್ತೆ ಅಂದರೆ ಅವ್ರಿಗೂ ಶೇರ್ ಮಾಡಿ. ಆ್ಯಂಡ್ ನನ್ನ ಚೈಲ್ಡ್ಹುಡ್ಡಲ್ಲಿ ಶಿವರಾತ್ರಿ ನೆಕ್ಸ್ಟ್ ದಿನ ಅಂತೂ ಸುತ್ತಾಡೋಕ್ಕೆ ಟೆಂಪಲ್ಸ್ಗೆ ಸುತ್ತಾಡೋಕ್ಕೆ ಅಂತಲೇ ಕೆಲವರು ವೆಹಿಕಲ್ಸ್ನ ಮಾಡ್ತಾಯಿದ್ರು. ಸೊ ಆ ಏರಿಯಾದವರೆಲ್ಲ ಸೇರಿಕೊಂಡು ಹೋಗ್ಬೋದಾಗಿತ್ತು. ಅದು ಒಂಥರ ಚೆನ್ನಾಗಿರ್ತಾಯಿತ್ತು. ಟೆಂಪಲ್ಸ್ ಕಂಟಿನ್ಯೂಸ್ ಆಗಿ 3 to 4 ಟೆಂಪಲ್ಸ್ ವಿಸಿಟ್ ಮಾಡ್ತಾಯಿದ್ರಿ. ಅದೇಂತಕ್ಕೆ ಅಂತ ಹೇಳಿದ್ರೆ ಜಸ್ಟ್ ಮುಂದೆ ದಿನ ಜಾಗರಣೆ ಇರ್ತೀವಿ, ನೆಕ್ಸ್ಟ್ ದಿನ ಬಂದು ಮಲಗಬಾರ್ದು ಅಂತ ಆ ಟ್ರಾವೆಲಿಂಗ್ ಪೀರಿಯಡ್ನ ಇಡ್ತಾಯಿದ್ರು ಅವರು, ದೇವರ ಸ್ಮರಣೆಯಲ್ಲಿ ಇರಬೇಕು ಅಂತ. ಇದಾಗಿತ್ತು ನನ್ನ ವ್ಲಾಗ್. ಆ್ಯಂಡ್ ಇನ್ನೂ ಒಳ್ಳೆ ವ್ಲಾಗ್ಸ್ ಫ್ಯೂಚರಲ್ಲಿ ಕೊಡ್ತೇನೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.